ಐತಿಹಾಸಿಕ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಕಾರ್ಯದರ್ಶಿಯಾಗಿ ಉನ್ನತ ಹುದ್ದೆಗೆ ಏರಿರುವ ದೇವದುರ್ಗ ವಿಧಾನಸಭಾ ಕ್ಷೇತ್ರದ ಮುಖಂಡರಾದ ಶ್ರೀದೇವಿ ನಾಯಕ್ ಅವರು ಇಂದು ಸಣ್ಣ ನೀರಾವರಿ ಸಚಿವರಾದ ಎನ್ಎಸ್ ಬೋಸರಾಜ್ ಅವರಿಗೆ ಶಾಲು ಹಾಕಿ ಹೂಮಾಲೆ ಹಾಕಿ ಪೇಟೆ ತೊಡಿಸಿ ಸನ್ಮಾನಿಸಿದರು. ಅದೇ ರೀತಿ ರಾಯಚೂರು ಗ್ರಾಮೀಣ ಕ್ಷೇತ್ರದ ಜನಪ್ರಿಯ ಶಾಸಕರಾದ ದದ್ದಲ್ ಬಸನಗೌಡ ಅವರಿಗೆ ಶಾಲು ಹಾಕಿ ಸನ್ಮಾನಿಸಿದರು, ಗೌರವಿಸಿದರು. ವಿಧಾನ ಪರಿಷತ್ ಸದಸ್ಯರಾದ ಎ ವಸಂತ್ ಕುಮಾರ್ ಅವರಿಗೂ ಶಾಲು ಹಾಕಿ ಹೂಮಾಲೆ ಹಾಕಿ ಪೇಟೆ ತೊಡಿಸಿ ಆತ್ಮೀಯವಾಗಿ ಸನ್ಮಾನಿಸಿದರು. ಪಕ್ಷ ಸಂಘಟನೆ ದಿಶೆಯಲ್ಲಿ ಎಲ್ಲರೂ ಸಹಕಾರ ಕೊಡಬೇಕೆಂದು ಶ್ರೀದೇವಿ ನಾಯಕ್ ಅವರು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಪಂಚ ಗ್ಯಾರಂಟಿ ಯೋಜನಾ ಸಮಿತಿ ಸದಸ್ಯರಾದ ಶಶಿಕಲಾ ಭೀಮರಾಯ, ಈರಮ್ಮ ಗುಂಜಳ್ಳಿ, ಪ್ರತಿಭಾ ರೆಡ್ಡಿ, ಭಾರತಿ ವೆಂಕಟ್, ವಂದನಾ ಶಿವಕುಮಾರ್, ವೆಂಕಮ್ಮ ಮಮದಾಪುರ್, ಮಾಲಾ ಭಜಂತ್ರಿ ಮತ್ತು ಲಕ್ಷ್ಮೀ ನರಸಿಂಹಲು, ಜಾಹದ್ ಬೇಗಂ ಇತರರು ಇದ್ದರು. ಮಹಿಳಾ ಮುಖಂಡರು ಶಶಿಕಲಾ ಭೀಮರಾಯ ಅವರ ನೇತೃತ್ವದಲ್ಲಿ ಪಕ್ಷದ ರಾಷ್ಟ್ರೀಯ ಕಾರ್ಯದರ್ಶಿಯಾಗಿ ನೇಮಕವಾದ ಶ್ರೀದೇವಿ ನಾಯಕ್ ಅವರನ್ನು ಶಾಲು ಹಾಕಿ ಸನ್ಮಾನಿಸಿದರು. ಮಹಿಳಾ ಘಟಕದ ರಾಷ್ಟ್ರೀಯ ಅಧ್ಯಕ್ಷರಿಗೂ ಧನ್ಯವಾದ ಮತ್ತು ಅಭಿನಂದಿಸಿದರು.